ಅದು ಇಲ್ಲಿ ಸಾವ್ಕಾರ್ರು ಮನೆ. ಅಗೊಳ್ಳಿ ಇಲ್ಲಿ ಕಾಣಿಸ್ತಾ ಐತಲ್ಲ, ಅಲ್ಲಿ ಚೇರುಗಳೆಲ್ಲ ಹಾಕೋರಲ್ಲ, ಅದೇ ನಿನಿಯ. ಹೌದಾ? ತುಂಬಾ ತುಂಬಾ ಥ್ಯಾಂಕ್ಸ್. ಅವ್ರ ಮನೆಗೆ ಬಂದಿದ್ವಿ. ಹೋ, ಚಿಕ್ಕ ಸಾವ್ಕಾರ ಮನೆಗ? ಬಹಳ ಒಳ್ಳೆ ಮನುಷ್ಯ. ಸರಿ ಹೋಗಿ. ಓ, ಈ ಊರಾಗೆಲ್ಲ ಅವ್ರನ್ನ ಚಿಕ್ಕ ಸಾವ್ಕಾರ ಅಂತ ಕರೀತೀರಾ? ಹಾ ಹಾ, ಚಿಕ್ಕ ಸಾವ್ಕಾರ ಅಂತಾನೆ ಕರೆಯೋದು. ಅವ್ರು ಚಿಕ್ಕ ಸಾವ್ಕಾರನೇ ಅವ್ರಲ್ವಾ. ಆ ಅವ್ರಪ್ಪ ಸಾವ್ಕಾರ, ಇವನ್ ಚಿಕ್ಕ ಸಾವ್ಕಾರ. ಊರಾಗೆಲ್ಲ ಹಂಗೇನೆ ಕರೆಯೋದು. ಅದೇನ್ ಹೆಸರಿಕ್ಕಿದ್ರು ಅನ್ನೋದೇ ಮರ್ತೋಗ್ಬಿಟ್ಟಿದೀವಿ ನಾವಂತೂನು. ಸರಿ ಹೋಗ್ರಿ. ಅಪ್ಪ, ನೋಡ್ದಾ? ಊರಾಗೆಲ್ಲ ನನ್ನ ಗಂಡನ್ನ ಚಿಕ್ಕ ಸಾವ್ಕಾರ ಅಂತ ಕರೀತಾರಂತೆ. ಅಂದ್ರೆ ಈ ಊರಾಗೆಲ್ಲನೂ ಬಾಳ ಬೆಲೆ ಉಳಿಸ್ಕೊಂಡವನೇ ಅಂತ ಅನ್ನಿಸ್ತದೆ. ಅಲ್ವೇ, ಪರವಾಗಿಲ್ಲ. ನಿನ್ ಗಂಡ ಮೆಚ್ಲೇಬೇಕು. ನಿನ್ ಗಂಡಂಗಿ ಏನ್ ಮೋಸ ಮಾಡಿ ಬಂದ್ರುನುವೆ ಈ ಹಳ್ಳಿನಾಗ ಒಂದ್ ಗೊತ್ತು, ಒಂದ್ ಬೆಲೆ ಐತಲ್ಲ, ಅದೇ ನಿನ್ನ ಪುಣ್ಯ ಅಂದ್ರೆ. ಸರಿ ಬನ್ನಿ, ಮನೆ ಹತ್ರ ಹೋಗಿ ಮಾತಾಡೋಣ. ಮಗಳೇ, ಕರಿ ನಿನ್ ಗಂಡನ್ನ. ಅಪ್ಪ, ರಾಹುಲ್ ಅಂತ ಕರೆಯೋದ್ ಬೇಡ, ಚಿಕ್ಕ ಸಾವ್ಕಾರ ಅಂತಾನೆ ಕರಿತೀನಿ ನೋಡು. ರಾಹುಲ್ ಅಂದ್ರೆ ಒಂಥರ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಚಿಕ್ಕ ಸಾವ್ಕಾರ, ಚಿಕ್ಕ ಸಾವ್ಕಾರ, ಏನ್ ಮಾಡ್ತಾ ಇದ್ಯಾ? ನನ್ನೇ ಬೆಂಗಳೂರಿಂದ ಬಿಟ್ಬಿಟ್ಟು ಓಡ್ ಬಂದೆ ಅಲ್ವಾ, ಹೀಗೈತೆ ಬಾ. ಅಪ್ಪ, ನೋಡ್ದೇನಪ್ಪ, ಎಷ್ಟು ದೊಡ್ಡ ಮನೆ. ಅಯ್ಯೋ ಅಯ್ಯೋ ಅಯ್ಯೋ, ಪುಣ್ಯಾತ್ಗಿತ್ತಿ ನೀನಂತನುವೆ. ಭಾಳ ದೊಡ್ಡ ಮನೆ. ಎಂಥ ದೊಡ್ಡ ಮನೆ ಅಂತೀಯ ಅಲ್ವೇ. ಅಲ್ಲೋಡು, ಈಚೆ ಕಡೆ ಎಲ್ಲ ಉಯ್ಯಾಲೆ ಅದು ಇದು ಎಲ್ಲ ಏಸೈತಿ ಅಂತ. ಮಗಳು, ನೀನಂತೂ ಭಾಳ ಅದೃಷ್ಟ ಮಾಡಿಯೇ ನೀನಂತನುವೆ. ಯಪ್ಪ 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 ಯಪ್ಪ. ಎಲ್ಲದಕ್ಕೂ ಕೇಳ್ಕೊಂಬಿಟ್ಟು ಬಂದಿರಬೇಕು. ಹಾ ಅಪ್ಪ, ನನಗಂತೂ ಫುಲ್ ಖುಷಿ ಆಗ್ತೈತಿ ಮನೆ ನೋಡ್ಬಿಟ್ಟು. ಅಪ್ಪ, ಅವ್ನು ಮೋಸ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಇಂಥ ಸಾವುಕಾರ ಅಂತ ಏನು ಗೊತ್ತಿರಲಿಲ್ಲ. ಅಷ್ಟೊಂದು ಕೋಟ್ಯಧೀಶ್ವರ ಅಲ್ಲ ಅಂದ್ರೂ ಸ್ವಲ್ಪನಾದ್ರೂ ಸಾವುಕಾರ ಆಗೋನಲ್ಲಪ್ಪ. ಹ್ಞೂ ಕಣವ, ಕರಿ ಕರಿ ನಿನ್ ಗಂಡನ್ನ. ಚಿಕ್ಕ ಸಾವುಕಾರ, ಚಿಕ್ಕ ಸಾವುಕಾರ, ಯಾರ್ ನೀನು? ಇದು ಯಾಕೆ ಹಿಂಗ್ ಕೂಕತಾ ಇದೆಯಲ್ಲ? ಚಿಕ್ಕ ಸಾವುಕಾರ ಅಂತ ಹೇಳ್ಬಿಟ್ಟು ಯಾರ್ ನೀನು? ಏನಾಗ್ಬೇಕಿತ್ತು? ಹಾ, ಚಿಕ್ಕ ಸಾವುಕಾರನ್ ಕರೀರಿ, ಗೊತ್ತಾಗ್ತೈತೆ ನಾನು ಅವ್ರಿಗೆ ಏನಾಗ್ಬೇಕಿತ್ತು ಅಂತ ಹೇಳ್ಬಿಟ್ಟು. ಕರೀರಿ ನೀವು ಮೊದ್ಲು. ಅಯ್ಯ, ಏನ್ ತಳ್ಕೊಂಬಳ್ಕ ಮಾತಾಡ್ಬೇಡ. ಅದೇನು ಅಂತ ಹೇಳ್ಬಿಟ್ಟು ಹೊಸಿ ಬಾಯ್ ಬಿಟ್ಬಿಟ್ಟು ಹೇಳು. ಅದು ಬಿಟ್ಬಿಟ್ಟು ಚಿಕ್ಕ ಸಾವುಕಾರ ಅಂತ ಕೂಗಿದ್ರೆ ಅವ್ನು ಎಲ್ಲೋ ಹೊಲದ ಕಡೆಗೆ ಹೋಗೋನೆ, ಹೊಸಿ ಕೆಲಸ ಇತ್ತು ಅವನ್ಗೆ. ಅದೇನ್ ವಿಷಯ ಅಂತ ಹೇಳು. ಇವ್ರು ಯಾರು? ಇದೇನ್ ಜೊತೆಗೆ ಬ್ಯಾಗ್ ಸಮೇತ ಬಂದ್ಬಿಟ್ಟಿದ್ರಲ್ಲ? ನಾನು ಚಿಕ್ಕ ಸಾವುಕಾರನ ಹೆಂಡತಿ. ಅಯ್ಯೋ 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 ಅಯ್ಯೋ, ನೀನು ಚಿಕ್ಕ ಸಾವುಕಾರನ್ ನನ್ನ ಮಗನ್ ಹೆಂಡ್ತಿನ? ಏಯ್, ಬೇವರ್ಸಿ ಕಾಲಾಗಿರೋದ್ ಕೈಗೆ ಬಂದ್ಬಿಡ್ತದೆ. ನಿನ್ನ ಮಕ್ಕಿಷ್ಟು ಬೆಂಕಿ ಹಾಕ. ನನ್ನ ಸೊಸೆ ಮುದ್ದಾಗಿ ನನ್ನ ಮನೆಯಾಗೆ ನೀ ಅವಳೆ ಅಂತದ್ರಾಗ ಇವಳು ಅವಳ ಬಂದ್ಬಿಟ್ಟು ನಾನೀ ಮನೆ ಸೊಸೆ ಅಂದ್ಬಿಟ್ಟು ನಾನು ಕೇಳ್ಬಿಡ್ತೀನ? ಅಯ್ಯೋ, ನನಗೆ ಗೊತ್ತು, ಅವಳು ಮದುವೆ ಮಾಡ್ಕೊಂಡಿರೋ ವಿಚಾರ ನನಗೆ ಗೊತ್ತು. ಆಲ್ರೆಡಿ ಒಂದು ಹೆಂಡತಿ ಅವಳೆ ಅಂತ ನನಗೆ ಹೇಳಿದ್ರು ಎಲ್ಲನೂ. ನನಗೆ ಹೆಂಡತಿ ಅವಳೆ ಒಬ್ಳು ಅಂತ ನನಗೂ ಮೊದಲು ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯ್ತು ನನಗೆ ಹೆಂಡತಿ ಇರೋ ವಿಚಾರ ಎಲ್ಲನೂ. ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನೇನೆ ಮದುವೆ ಮಾಡ್ಕೊಂಡೆ. ಅಯ್ಯೋ 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 ಅಯ್ಯೋ, ಮಾನ್ಗೆಟ್ ಲೌಡಿ, ಏನೇ ಬಂದಿರೋದು ನಿನಗೆ ದೊಡ್ಡ ರೋಗ? ಹಳೆ ಬ್ಯಾವರ್ಸಿಂಗ್ ತಗೊಬಿಟ್ಟು ಬಂದು ನನ್ನ ಮಗನ ತಲೆ ಕೆಡಿಸ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಂಡಿದ್ದೇನೆ. ಇಷ್ಟು ದಿನ ಹೆಂಗೋ ಭಾಳ ಚಂದಾಕಿತ್ತು ನನ್ನ ಮನೆ, ನನ್ನ ಸಂಸಾರ ಎಲ್ಲನೂ ಅನ್ಯಾಯವಾಗ್ಲೂ ಒಪ್ಪರ್ ನನ್ನ ಮಗ ಹಾಳು ಮಾಡ್ಬಿಟ್ನೆ. ಚಿಕ್ಕ ಮನಗ್ ಬಾ ಐತೆ ನಿನಗೆ, ಬಂಗಾರದಂಗಿರ ಎಂಡ್ರನ್ನ ಬಿಟ್ಬಿಟ್ಟು ಇವಳು ಯಾವಳ ಮೂದೇವಿನ ಕಟ್ಕೊಂಡ್ಬಿಟ್ಟಿದ್ಯಲ್ವಲ್ಲ. ನಿಮ್ಮ ಅಪ್ಪನ ಬುದ್ಧಿ ನಿಂಗೆ ಇನ್ನೂ ಹೋಗಿಲ್ಲ ಅನ್ನಿಸ್ತದೆ. ಅಯ್ಯೋ ಆಂಟಿ, ನೀವು ಎಷ್ಟು ಬೈಕೊಂಡ್ರು ನನಗೇನು ಬೇಜಾರಿಲ್ಲ. ಅಂತೂ ಇಷ್ಟಾರ ಮನೆ ನನಗೂ ಒಂಚೂರು ಜಾಗ ಐತಲ್ಲ, ಅದೇನೇನೆಯ ಖುಷಿಯಾದ ವಿಚಾರ ಅಂದ್ರೆ. ಸೈಡಿಗೆ ಬನ್ನಿ ಅತ್ತೆ, ಇಲ್ಲ ಒಳಗಡೆ ಹೋಗ್ಬಿಟ್ಟು ಆರತಿ ತಗೋಬಿಟ್ಟು ಬನ್ನಿ ಅತ್ತೆ. ಆರ್ತಿಯ ಬೆಳಗ್ಬಿಡಿ, ಒಳಗಡೆಗೆ ಬಂದ್ಬಿಡ್ತೀನಿ. ಅಯ್ಯೋ ಕಿತ್ತೋದ್ ಮುಂಡೆ, ನಿನ್ನ ಮಕ್ಕಿಷ್ಟು ಬೆಂಕಿ ಮಾಕ. ನನ್ನ ಮಗ ಆಗ್ಲೇ ನೀ ಒಂದು ಎಂಡ್ರವಳೆ ಅಂತ ಗೊತ್ತಿದ್ರು ಅದ್ ಯಾ ಮಕ ಒತ್ಕೊಬಿಟ್ಟು ಬಂದೆಲೆ ಲೋಪರ್ ನೀನು. ಆರ್ತಿ ಅದ್ ಬೇರೆ ಒಳಗಡೆ ಕರ್ಕೋಬೇಕಾ ನಿನ್ನ? ಈ ಮನೆಯಾಗ ನಿಂಗೆ ಒಂದು ಇಂಚು ಜಾಗ ಕೊಡಕ್ಕಿಲ್ಲ ನಾನಂತೂ. ಕಿತ್ತೋದ್ ಲೌಡಿ, ನನ್ನ ಸೊಸೆ, ಮುದ್ದಿನ ಸೊಸೆ, ನನ್ನ ಸೊಸೆನ ಹಾಳು ಮಾಡ್ಬಿಟ್ಟು ನಿನ್ನ ಮನೆಗೆ ಸೇರಿಸ್ತೀನಿ ಅಂತ ಅನ್ಕೊಬಿಟ್ಟಿದ್ಯಾ? ಬೇಕಾದ್ರೆ ನನ್ನ ಮಗನೂ ನಿನ್ನ ಜುಟ್ಟಿಡ್ದು ಆಚೆ ಕಡೆಗೆ ತೊಳ್ಳು ಬೇಕಾದ್ರೆ ಬಿಸಾಕ್ಬಿಡ್ತೀನಿ. ನನ್ನ ಸೊಸೆ ವಿಚಾರಕ್ಕೆ ಬಂದು ಪೊರ್ಕೆ ಮುರಿತದೆ. ಯಾಕವ ಹಂಗ್ ಬೈತಿದೀಯೇ? ಏನಾಯ್ತವ? ಏನಾಯ್ತದೆ? ನನ್ನ ಮಗಳು ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡವಳೆ. ನಿಮ್ಮ ಮಗನೂ ಅಷ್ಟೇ, ನೀ ಬೋಲ್ ಇಷ್ಟಪಟ್ಟು ನನ್ನ ಮಗಳನ್ನ ಮದುವೆ ಮಾಡ್ಕೊಂಡವ್ರೆ. ಎಲ್ಲೋ ನಿಮ್ಮ ಮೊದಲನೇ ಸೊಸೆ ಸಂದಕ್ಕಿಲ್ಲ ಅಂತ ಅನ್ನಿಸ್ತದೆ. ಅದಕ್ಕೆ ನೀ ಮಾಡ್ಕೊಂಡಿರ್ಬೇಕು. ಅದು ಸರಿ, ಮಗಳೇ, ನಿನಗೆ ಗೊತ್ತು ಅಂದಲ್ಲ ಮಗಳೇ, ಇವರೇನೆಯ ಅವ್ರ ಹುಡುಗರ ಅಮ್ಮ ಅಂತ ಹೇಳ್ಬಿಟ್ಟು? ಅಪ್ಪ, ಅವನು ನಂಗೆ ಒಂದ್ಸಲ ಹೇಳಿದ್ದ, ನನಗೆ ಇಬ್ಬಿಬ್ರು ಅಮ್ಮಗಳವ್ರೆ ಅಂತ ಹೇಳ್ಬಿಟ್ಟು. ಅವನೇನು ಕೇಳಿದ್ದ ಇಬ್ಬಿಬ್ರು ಅಮ್ಮಗಳವ್ರೆ ಅಂತ ಹೇಳ್ಬಿಟ್ಟು? ನಮ್ಮ ಅಪ್ಪಂಗೆ 2 ಮದುವೆ ಅಂತ ಹೇಳ್ಬಿಟ್ಟು ಹೇಳಿದ್ದಪ್ಪ. ಅಂದ್ರೆ ಆವಾಗಿದ್ಲಲ್ಲ, ಆವಮ್ಮನೆ ಬೇರೆ ಇವಮ್ಮನೆ ಬೇರೆ ಅಂತನ. ನನ್ನ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ, ಕನ್ನಡಕ್ಕೆ ಹಾಕೋಬಿಟ್ಟಿದ್ದೀನಲ್ಲ, ಅದಕ್ಕೆ ಕನ್ಫ್ಯೂಸ್ ಆಯ್ತೈತೆ. ಇಲ್ಲ ಹೇಳು,
ಅವ್ರ ಅಪ್ಪಂಗೆ ಇಬ್ರೇನ್ರಂತೆ. ಅದ್ರಾಗೆ ಈ ಅಮ್ಮನೂ ಅಮ್ಮನೇ, ಆ ಅಮ್ಮನೂ ಅಮ್ಮನೇನಂತೆ. ಓಹೋ ಓಹೋ ಸರಿ ಸರಿ ಸರಿ, ಈಗ ಅರ್ಥ ಆಯ್ತು. ನೋಡಿ, ಕಾನೂನು ಪ್ರಕಾರ ನಾನು ಅವ್ರ ಹೆಂಡ್ತಿನೇನೆ. ನನಗೆ ಅವ್ರಂದ್ರೆ ನಂಗೆ ತುಂಬಾ ಇಷ್ಟ. ಅವ್ರಿಲ್ಲ ಅಂತ ಹೇಳಿದ್ರೆ ನಾನಂತೂ ಒಂದು ಕ್ಷಣನೂ ಇರಲ್ಲ. ನನಗೆ ಮೋಸ ಮಾಡ್ಬಿಟ್ಟು ಬಿಟ್ಬಿಟ್ಟು ಬಂದವ್ರೆ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ, ಪಂಚಾಯ್ತಿ ಕಲಾಕ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಬಂದಿಲ್ಲ. ಬಾರ್ಲಾ ಬಾರ್ಲಾ ಮುದೇವಿ ಬಾಯ್ಲಿ. ಏನ್ ಬಂದಿತ್ಲಾ ನಿಂಗೆ ಗೊತ್ತಲ್ಲ? ಆ ಈ ಬೇವರ್ಸಿನ ಯಾಕ್ಲಾ ಮದುವೆ ಮಾಡ್ಕೊಂಡೆ ನೀನು? ಅಯ್ಯೋ ಅಮ್ಮ, ನಾನು ಯಾಕಮ್ಮ ಯಾರನ್ನ ಮದುವೆ ಮಾಡ್ಕೊಂಡ್ಲಿ? ಇವ್ರು ಯಾರು ಅಂತ ನನಗೆ ಗೊತ್ತೇನೇನಿಯ ಇಲ್ಲ. ಈ ಕಿತ್ತೋದೊಳೆ ಹೇಳ್ತಾವಳಲ್ಲ, ನೀನೇನಿಯ ಮದುವೆ ಮಾಡ್ಕೊಂಡಿದ್ಯಾ ಇವಳನ್ನ ಅಂತ ಹೇಳ್ಬಿಟ್ಟು. ಬಾರ್ಲಾ, ಆ ಉಷುಂಗ್ ಮೋಸ ಮಾಡಕ್ಕೆ ನಿಂಗೆ ಹೆಂಗ್ಲ ಮನ್ಸ್ ಬರ್ತದೆ? ಅವಳಿಂದನೇ ನೀ ಇವತ್ತು ನಿನ್ ಜೀವನ ನಡೀತಾ ಇರೋದು ಕಣಲ್ಲ. ಇಲ್ಲ ಅಂದಿದ್ರೆ ತಿಪ್ಪೆನಾಗೆ ಉಳ್ಳಾಡ್ಬೇಕಿತ್ತು. ಅಂತೊಳಗ್ ಮೋಸ ಮಾಡಕ್ ನಿಂಗೆ ಹೆಂಗಲೇ ಮನ್ಸ್ ಬರ್ತದೆ ನಿನ್ಗೆ? ಹಲೋ, ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ. ನಮ್ಮಮ್ಮನ ಹತ್ರ ಬಂದ್ಬಿಟ್ಟು ಇದ್ಯಾಕೆ ಈ ತರ ಬಯಸ್ತಾ ಇದ್ರಾ? ನಿಮ್ಮನ್ನ ನೋಡ್ತಾ ಇರೋದನ್ನ ನಾನು ಫಸ್ಟ್ ಟೈಮ್ ಇವತ್ತು. ನನ್ಗೂನು ನೀವ್ ಯಾರು ಅಂತ ಗೊತ್ತಿಲ್ಲ. ಏಯ್, ಮತ್ತೆ ಹೇಳ್ದೆ ಅಲ್ವೇನೆ, ಚಿಕ್ಕ ಸಾವುಕಾರನ್ನ ನಾನೇ ನೀ ಮದುವೆ ಮಾಡ್ಕೊಂಡ್ರದು ಅಂತ, ಎಳ್ನೇ ಮದುವೆ ಅಂತ ಹೇಳ್ಬಿಟ್ಟು. ಇವನಲ್ಲಿ ನನ್ನ ಒಳಿಯ ಬ್ಯಾರೇನು. ಮತ್ತೆ ನಮ್ಮನೆ ಹತ್ರ ಬಂದ್ಬಿಟ್ಟು ಇದು ಯಾಕೆ ಹಿಂಗ್ ಬಾಯ್ ಬಾಯ್ ಬಡ್ಕತಾ ಇದ್ರಲ್ಲ? ನಿಮ್ ಮುಕ್ಕಿಷ್ಟು ಬೆಂಕಿ ಹಾಕ. ಏಯ್ ಹೋಗ್ರಿ ಸುಮ್ಕೆನೇನಿಯ. ಬಂದ್ಬಿಟ್ರಿ ಇಲ್ಲಿ. ಒಂದ್ ಕ್ಷಣ ಎದೆ ಹೊಡೆದೋಗ್ಬಿಟ್ಟಿತ್ತು ನನಗಂತೂ. ಇದೇನಪ್ಪ ಇದು, ನನ್ನ ಮಗ ಇನ್ನೊಂದು ಮದುವೆ ಮಾಡ್ಕೊಬಿಟ್ನಾ, ಇದೇನಪ್ಪ ಕತೆ ಅಂತ ಹೇಳ್ಬಿಟ್ಟು. ಅಯ್ಯಪ್ಪ, ಸದ್ಯ ಮಾನ್ಗೆಟ್ ಲೌಡಿ ಇನ್ನೊಂದು ಕಿತ್ತನ ಮಂತಕ್ ಬಾ. ಲೋ ಮಗ, ನಿಂಗೂ ಅಷ್ಟೇ ಹೇಳಿದೀನಿ, ಉಸುಂಗ್ ಏನಾರ ಮೋಸ ಮಾಡ್ಬೇಕು ಅವ್ರ ಅಮ್ಮಂಗೆ ಮಾತು ಕೊಟ್ಟಿವ್ನಿ ನಾನು. ನಿನ್ನೆನೇ ತುಯ್ದು ಈಚೆ ಕಡೆಯಿಂದ ಈಚೆ ಕಡೆ ಕೆಸ್ಬಿಡ್ತೀನಿ ಒಳಗಡೆಯಿಂದ. ಅಮ್ಮ, ನೀ ಸಮಾಧಾನ ಮಾಡ್ತಾ. ನೋಡಿ, ನೀವ್ ಯಾರಂತ ನನಗೆ ಗೊತ್ತಿಲ್ಲ. ನೀವೆಲ್ಲ ದಾರಿ ತಪ್ಪ ಬಂದಿದ್ದೀರಾ ಅಂತ ಅನ್ಸುತ್ತೆ. ನಾನೇ ಚಿಕ್ಕ ಸಾವುಕಾರ ಅಂದ್ರೆ. ನೀವೆಲ್ಲೋ ಬೇರೆ ಮನೆಗೆ ಹೋಗ್ಬೇಕಿತ್ತೇನೋ, ಈ ಮನೆಗೆ ಬಂದಿದ್ದೀರಾ. ಏ, ಅದು ಅದು ಸಾವ್ಕಾರ್ರು ಮಗ ಅಂತ ಹೇಳಿದ್ರು ಫೋಟೋ ತೋರಿಸಿದಕ್ಕೆ. ರಾಹುಲ್. ಏನು, ರಾಹುಲ್ಲ? ನೀವು ರಾಹುಲ್ ನುಡಿಕೊಂಡು ಬಂದಿದ್ದಾ? ಆಹಾ, ರಾಹುಲ್ ನುಡಿಕ ಬಂದಿದ್ದು. ಇದೇ ಮನೆ ಅಂತ ತೋರಿಸಿದ್ರು ಎಲ್ರೂನು. ಇಲ್ಲ, ಅವ್ರು ಇವಾಗ ನಮ್ಮ ಜೊತೆ ಇಲ್ಲ. ಅವರು ನಮ್ಮ ನಮ್ಮ ಬಿಡಿ, ಅವರು ಈ ಮನೇಲಿಲ್ಲ. ಅವರು ಬೇರೆ ಕಡೆ ಇದ್ದಾರೆ. ಈ ಮನೆ ಬಿಟ್ಟು ಆಗ್ಲೇ ಸುಮಾರು ದಿನ ಆಗೋಯ್ತು. ಇದೇ ಊರಲ್ಲೆಲ್ಲೋ ಬೇರೆ ಕಡೆ ಇದ್ದಾರೆ ಅಂತ ಕೇಳ್ಪಟ್ಟೆ. ನೀವು ಹೋಗೋರ್ನ ಹುಡುಕೋಬಹುದು. ಅಂದ್ರೆ ಇದೇ ಊರ್ ತಾನೆ ಅವರು? ಇದೇ ಊರೇನೆ. 3 ದಿನದಿಂದ ಇಲ್ಲಿಗೆ ಬಂದಿದ್ರು. ಆ ಆಮೇಲೆಲ್ಲ ಹೋದ್ರು. ನೀನು ಅವ್ರನ್ನ ಮದುವೆ ಮಾಡ್ಕೊಂಡಿದ್ಯಾ? ಹಾ, ನಾನು ಅವ್ರ ಎರಡನೇ ಹೆಂಡತಿ. ಮಾಡಿದ್ದುಣ್ಣು ಮಾರಾಯ. ಸರಿ ಸರಿ, ಸದ್ಯ ನನಗೊಂದು ಕ್ಷಣ ಎದೆ ನಿಂತೋಗ್ಬಿಟ್ಟಿತ್ತು. ಸದ್ಯ ಈಗ ಹೋದ್ರೆ ತುಂಬಾ ಚೆನ್ನಾಗಿರ್ತತೆ. ನಿನ್ ಗಂಡು ನುಡಿಕೊಂಡು ನಿಧಾನಕ್ಕೆ ಓಡಾಡು. ಇಲ್ಲ ಯಾವ್ದೋ ಒಂದು ಮನೆಯಾಗವ್ರೆ ಅಂತ ಕೇಳ್ಪಟ್ಟೆ. ಹೋಗ್ ಕೇಳು ಊರ್ ಜನನ, ಯಾರನ್ನ ಒಬ್ರು ತೋರಿಸ್ತಾರೆ. ಅಯ್ಯೋ, ರಾಹುಲ್ ಮನೆ ಇದೆ ಅಂತ ಅನ್ಕೊಂಡಿದ್ದೆ. ಇದಲ್ವಾ? ತುಂಬಾ ಚೆನ್ನಾಗಿತ್ತು ಈ ಮನೆ. ಈ ಮನೆಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಸರಿ ಬಿಡಿ, ಆಯ್ತು. ಅಪ್ಪ, ಇದೇ ಮನೆಯವ್ರೇನಂತೆ, ಆದ್ರೆ ಈ ಮನೆಯಾಗಿಲ್ವಂತೆ. ಪ್ಯಾರೆ ಎಲ್ಲೋ ಇಲ್ಲೇ ಎಲ್ಲೋ ಅವ್ರಂತೆ ಕಣಪ್ಪ. ನಡಿಯಪ್ಪ, ಹೋಗಿ ಹುಡ್ಕನ. ಚಿಕ್ಕ ಸಾವುಕಾರ ಅನ್ಕೊಂಡು ಇಲ್ಲಿಗೆ ಬಂದ್ವಿ. ನೀನು ಆ ಸಾವುಕಾರ ಎಲ್ಲೋನೋ ಏನು ಕತೆಯೋ. ಸರಿ ಬಾ, ತಪ್ಪಾಯ್ತು ಕಣವ, ದಾರಿ ತಪ್ಪು ಬಂದ್ಬಿಟ್ವಿ, ಕ್ಷಮಿಸ್ಬಿಡಿ. ಅಯ್ಯೋ ರಾಮ, ಆ ರಾಹುಲ್ಗೆ ಏನಮ್ಮ ಬಂದಿತ್ತು? ಇನ್ನೊಂದು ಮದುವೆ ಮಾಡ್ಕೊಳ್ಳೋ ಅಂತ ಒತ್ಗಾಲ. ಈ ವಂಶದವ್ರಿಗೆ ಎಲ್ಲನೂ ಇದೇ ಕಂತ್ರಿ ಬುದ್ಧಿ ನೆನೆಯ. ಎಲ್ಲ ನಿಮ್ಮ ಅಪ್ಪನ ಬುದ್ಧಿ ನೆನೆಯ ಬಂದ್ಬಿಟ್ಟೈತೆ. ಒಂದೊಂದು ಮದುವೆ ಅಂತೂ ಮಾಡ್ಕೊಂಡಿರೋರು ಯಾರೂ ಇಲ್ಲ. ಎಲ್ಲ ಎರಡೆರಡು ಮದುವೆ ಮಾಡ್ಕೊಂಡು ಸಾಯ್ತಿರೋ ನೆನೆಯ. ಯಪ್ಪ ಯಪ್ಪ ಯಪ್ಪ, ಈಗಿನ ಕಾಲದಾಗ ಅಂತೂ ಬಿಡು, ಹೇಳಂಗಿಲ್ಲ ಬಿಡಂಗಿಲ್ಲ. ನಮ್ಮಂತರು ಎಲ್ಲೋ ಬೆರಳೆಣಿಕೆ ಜನ ಅಷ್ಟೇ ನೆನೆಯ. ಎಲ್ಲ ಇಂಥ ಬಡ್ಡೆತದವೆ ನೆನೆಯ. ಆಗ್ಬೇಕು ಬಾ, ಸರಿಯಾಗೈತೆ. ಆ ಶಾರದಿ ದುರಾಂಕಾರಕ್ಕೂ ಅದಕ್ಕೂ ಸರಿಯಾಗಾಯ್ತು. ನಿನಗೆ ಯಾಕೆ, ನೀನೇನಾರ ಮೂಗ್ ತುರ್ಸಕ್ ಹೋಗಿ ನ್ಯಾಯ ಪಂಚಾಯತ್ಗೆ ಮಾಡಕ್ ಹೋಯ್ತೀನಿ ಅಂದ್ರೆ ಕಾಲ್ ಮುರಿದು ಬಿಡ್ತೀನಿ ಅಷ್ಟೇ ನೆನೆಯ. ನೋಡಿ ಒಳಗಡಿಕೆ ಹೆಂಗನ ಮಾಡ್ಕೊಳ್ಳಿ. ನಿಮ್ಮ ಅಣ್ಣನೂ ಅಲ್ಲ, ನೀನು ಅವ್ನ ತಮ್ಮನೂ ಅಲ್ಲ. ನಮಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ನಿಮ್ಮ ಅಪ್ಪಿ ಎಲ್ಲಿ ಬಿದ್ದವನ ಫಸ್ಟ್ ಕರ್ಕೊಂಬಿಟ್ ಬಾ. ಫಸ್ಟ್ ಅದ್ರ ಕಡೆ ಗಮನ ಕೊಡು. ಯಪ್ಪ ದೇವ್ರೆ, ಒಂದು ಹೆಂಡ್ತಿ ಹತ್ರ ಹೆಣ್ಗಕ್ಕೆ ಆಗ್ತಾ ಇಲ್ಲ. ಇನ್ನು ಇಬ್ಬಿಬ್ರು ಹೆಂಡ್ತಿರು ಅಂದ್ರೆ ಶಿವ ಶಿವ.